ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಭಗವಂತನ ಮಹಿಮೆಯನ್ನು ಪ್ರತಿಪಾದಿಸತಕ್ಕ ವ್ಯಾಸ ವಚನಗಳನ್ನು ಅನುವಾದಿಸುವುದು ಎಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಾನೆ, ಓ ಯುಧಿಷ್ಠಿರ, ಹಿಂದೆ ದ್ವಾರಕಾನಗರದಲ್ಲಿ ವ್ಯಾಸನು ಆ ಶ್ರೀಕೃಷ್ಣನೇ ವೇದಸ್ವರೂಪಿ ಎಂದು ಬ್ರಾಹ್ಮಣ ಸ್ವರೂಪಿ ಎಂದು ನಿರೂಪಿಸಿರುವನು. ಅದನ್ನೇ ನಿನಗೆ ತಿಳಿಸುವೆನು. ವ್ಯಾಸನು ಹೇಳಿದುದೇನೆಂದರೆ, ತತ್ವಜ್ಞನಾದವನು ಕೃಷ್ಣನೇ ಯಾಗದಲ್ಲಿ ಯೂಪವಾಗಿರುವನೆಂದು ಸರ್ವವ್ಯಾಪಿ ಎಂದು ತಿಳಿದು ಎಲ್ಲ ಬ್ರಾಹ್ಮಣರಿಗೂ ಅದನ್ನು ಬೋಧಿಸುವನು. ಹಿಂದಿನ ಅಧ್ಯಾಯದಲ್ಲಿ ಮದ್ರರಾಜನು ಯಾಗಾಂಗಗಳು ಯಾವ ಸ್ವರೂಪ ಎಂಬ ಪ್ರಶ್ನೆಗೆ ಕೇಳಿದಾಗ ಆ ಪ್ರಶ್ನೆಗೆ ವ್ಯಾಸನು ಶ್ರೀಕೃಷ್ಣ ಪರಮಾತ್ಮನ ಸಮ್ಮುಖದಲ್ಲಿಯೇ ಉತ್ತರಿಸುತ್ತಿರುವನು. ಶ್ರೀಕೃಷ್ಣ ಪರಮಾತ್ಮನೇ ಆಜ್ಞೆ ನೀಡಿ ಅದನ್ನು ಮದ್ರರಾಜನಿಗೆ ವಿವರಿಸುವಂತೆ ಹೇಳಿರುವನು. ತತ್ವಜ್ಞನಾದವನು ಕೃಷ್ಣನೇ ಯಾಗದಲ್ಲಿ ಯೂಪವಾಗಿರುವನು ಎಂದು ಸರ್ವವ್ಯಾಪಿ ಎಂದು ತಿಳಿದು ಎಲ್ಲ ಬ್ರಾಹ್ಮಣರಿಗೂ ಅದನ್ನು ಬೋಧಿಸುವನು. ತ್ರಿವಿಕ್ರಮ ರೂಪಿಯಾದ ವಿಷ್ಣುವೇ ಈ ವಸುದೇವ ಪುತ್ರನೆಂಬ ತತ್ವಜ್ಞಾನವನ್ನು ಪಡೆದ ಬ್ರಾಹ್ಮಣರೇ ನಿಜವಾದ ಬ್ರಾಹ್ಮಣ್ಯವನ್ನು ಹೊಂದುವರು. ಅಂದರೆ ತ್ರಿವಿಕ್ರಮ ರೂಪಿಯಾದ ವಿಷ್ಣುವೇ ಈ ವಸುದೇವ ಪುತ್ರನೆಂಬ ಅಭಿಧಾನದಿಂದ ಇಲ್ಲಿ ಹುಟ್ಟಿರುವನು. ಮುಂದುವರೆದು ಹೇಳುತ್ತಾನೆ, ತತ್ವಜ್ಞಾನವನ್ನು ಪಡೆದ ಬ್ರಾಹ್ಮಣರೇ ನಿಜವಾದ ಬ್ರಾಹ್ಮಣ್ಯವನ್ನು ಹೊಂದುವರು. ಅಂದರೆ ಜಾತಿಯಿಂದ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣರೆನಿಸಿಕೊಳ್ಳುವುದಿಲ್ಲ. ಬ್ರಹ್ಮಬಂಧುವಾಗಿರುತ್ತಾರೆ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರುತ್ತಾರೆ. ಆದರೆ ತತ್ವಜ್ಞಾನವನ್ನು ಪಡೆದ ನಂತರವೇ ಅವರು ಬ್ರಾಹ್ಮಣ್ಯವನ್ನು ಹೊಂದುತ್ತಾರೆ. ಯಾಗವೂ ವಿಷ್ಣುವೇ, ಯಾಗದ ಆರಾಧ್ಯನೂ ವಿಷ್ಣುವೇ, ಎಲ್ಲಕ್ಕೂ ಈಶ್ವರನಾದ ಆ ವಿಷ್ಣುವು ಈ ಶ್ರೀಕೃಷ್ಣನೇ. ವೇದಗಳು ವೇದಾಂಗಗಳು ಈ ಕೃಷ್ಣನೇ ಎಂಬುದನ್ನು ತಿಳಿದ ಬ್ರಾಹ್ಮಣನೇ ಬ್ರಹ್ಮವನ್ನು ಹೊಂದುವನು. ಯಾಗಾಂಗಗಳೆಲ್ಲವೂ ವಿಷ್ಣುವಿಗೆ ಸಂಬಂಧಪಟ್ಟದ್ದು. 4 ಋತ್ವಿಕ್ಕುಗಳಿಂದ ನಡೆಸಲ್ಪಡುವ ಚಾತುರ್ಹೋತ್ರವೆಂಬ ಕರ್ಮವು ಆ ವಿಷ್ಣುವಿಗೆ ಸಂಬಂಧಪಟ್ಟದು. ಸಮಸ್ತ ಭಾವಗಳಿಂದಲೂ ಎಲ್ಲ ಉದ್ದೇಶಗಳಿಂದಲೂ ಆ ಶ್ರೀಕೃಷ್ಣ ಪರಮಾತ್ಮನೇ ಆರಾಧಿಸಲ್ಪಡುವನು. ಅದರಿಂದಲೇ ಬ್ರಾಹ್ಮಣರು ಪುಣ್ಯಲೋಕಗಳನ್ನು ಹೊಂದುವರು. ಯಾಗದಲ್ಲಿ ಹಿಂಡಿದ ಸೋಮರಸವನ್ನು ಒಳ್ಳೆ ಭಕ್ತಿಯಿಂದ ಪಾನ ಮಾಡತಕ್ಕವರು, ತತ್ವಜ್ಞಾನವನ್ನು ಹೊಂದಿ ಕರ್ಮನಿಷ್ಠರಾದವರು, ತಮಗೆ ಪ್ರಿಯವಾದ ಈಶ್ವರ ರೂಪವನ್ನು ಏಕಾಗ್ರತೆಯಿಂದ ಧ್ಯಾನಿಸತಕ್ಕವರು, ವ್ರತ ನಿಯಮವನ್ನು ಬಲ್ಲವರು ಆದ ಬ್ರಾಹ್ಮಣರೇ ಊರ್ಧ್ವಲೋಕದಲ್ಲಿ ನೆಲೆಗೊಳ್ಳುವರು. ಓಂ ಎಂಬ ಪ್ರಣವವನ್ನು ಧ್ಯಾನ ಮಾಡಿದವನು ಪಾಪಕರ್ಮಿಯಾಗಿದ್ದರೂ ನರಕ ಮಾರ್ಗಕ್ಕೆ ಹೋಗುವುದಿಲ್ಲ. ಎಲ್ಲವೂ ಆ ವಾಸುದೇವನಾದ ಕೃಷ್ಣನೇ ಎಂದು ತಿಳಿದವರು ದುರ್ಗತಿಯನ್ನು ಹೊಂದುವುದಿಲ್ಲ. ಒಂದೊಂದು ಯಾಗಕ್ರಮವನ್ನು ಆರಂಭಿಸುವಾಗಲೂ, ಅದನ್ನು ನಡೆಸುವಾಗಲೂ, ಅದನ್ನು ಮುಗಿಸುವಾಗಲೂ ಯಾಜಕನು ಆ ಯಾಗಕ್ಕಾಗಿ ಒದಗಿಸಲ್ಪಟ್ಟ ಹವಿಸ್ಸು, ಸೃಕ್ಕು, ಸುರುವೆ, ಯಾಗ ಕರ್ಮಗಳು, ಯಾಗ ಮಾಡತಕ್ಕ ದೀಕ್ಷಿತನು, ದೀಕ್ಷಿತನ ಪತ್ನಿ, ಯಾಗಶಾಲೆ, ಯಾಗ ಫಲ, ಸಮಿತ್ತು, ಅನ್ನ, ಪುರೋಡಾಶಾದಿ ಹೋಮ ದ್ರವ್ಯಗಳು, ಋತ್ವಿಕ್ಕುಗಳು ಇವೆಲ್ಲವೂ ಆ ವಿಷ್ಣುವೇ ಎಂಬ ಭಾವವುಳ್ಳವನು ಆ ವಿಷ್ಣುವನ್ನೇ ಸೇರುವನು. ಇಷ್ಟಪ್ರಾಪ್ತಿಗೆ ಬೇಕಾದ ಕಾರ್ಯಗಳಿಂದ ಇಷ್ಟಪ್ರಾಪ್ತಿಯನ್ನು ಹೊಂದುವನು. ಅನಿಷ್ಟ ನಿವೃತ್ತಿಗೆ ಸಾಧಕಗಳಾದ ಕಾರ್ಯಗಳಿಂದ ಅನಿಷ್ಟ ನಿವೃತ್ತಿಯನ್ನು ಹೊಂದುವನು. ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 16ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.